ನಿರ್ಮಾಪಕ ಅನ್ನೋ ಪದ ಇದೆಯಲ್ಲ ತುಂಬ ದೊಡ್ಡ ಪದ ಅದು. ಐ ಡೋಂಟ್ ಥಿಂಕ್ ಐ ಡಿಸರ್ವ್ ದಟ್. ನಾವು ಒಬ್ಬ ನಿರ್ಮಾಪಕ ನಾವು ಯಾವಾಗ ಆಗ್ತೀವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸಿನಿಮಾಗಳು ಮಾಡಿ ಅದರಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡು ಅದರಿಂದ ಇಂಡಸ್ಟ್ರಿಗೆ ಒಂದಿಷ್ಟು ಕೊಡುಗೆ ಕೊಟ್ಟ ನಂತರ ನಾವು ನಿರ್ಮಾಪಕರಾಗ್ತೀವಿ. ಈಗಿನ್ನೂ ಆ ಹಂತದಲ್ಲಿದ್ದಾಗ ಐ ಆಮ್ ಅ ಇನ್ವೆಸ್ಟರ್. ಸೀರಿಯಲ್ಲಿಂದ ಸಿನಿಮಾಗೆ ಕಾಲಿಡುವಾಗ ಆ ಟ್ರಾನ್ಸಿಷನ್ ಟೈಮ್ ಇದೆಯಲ್ಲ ಅದು ಬಹಳ ಕಷ್ಟದ ಟೈಮ್. ಅದೇನು ಮಾಡುತ್ತೆ, ಒಂದು ನಾವು ಕಂಫರ್ಟಬಲ್ ಝೋನಲ್ಲಿ ನಮಗೆ ವಾಪಸ್ ಹೇಳ್ಕೊಂಡು ಹೋಗುತ್ತೆ, ಇಲ್ಲ ಕಂಪ್ಲೀಟಾಗಿ ನಮ್ಮನ್ನ ಆಫ್ ಮಾಡ್ಬಿಡುತ್ತೆ. ನನಗೆ ಯಾರೋ ದೊಡ್ಡವರು ಒಂದು ಮಾತು ಹೇಳಿದ್ರು. ಅವ್ರು ಯಾರೋ ಒಬ್ಬರಿಗೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ತೊಗೊಂಡೋಗಿ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ನಾಳೆ ಸಿನಿಮಾ ರಿಲೀಸ್ ಆದರೆ ತುಂಬಾ ಚೆನ್ನಾಗಿ ಹಿಟ್ ಆದರೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಸೋತ್ರೆ ಕೊಡೋಕೆ ದುಡ್ಡಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈಗ ಇಟ್ಕೋ ಇದನ್ನ ಅಂತ. ಬಟ್ ನನಗೆ ಅದು ಯಾವಾಗಲೂ ಇನ್ಸ್ಪೈರ್ ಮಾಡಿದ್ದು, ಎಂಥ ಥಾಟ್ ಅದು ಅಂತ. ನಾನು ಬೇರೆ ಬೇರೆ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ, ಒಬ್ಬ ನಿರ್ದೇಶಕ ಮೊದಲನೇ ಸಿನಿಮಾದಲ್ಲಿ ಅವನು ಪ್ರೂವ್ ಮಾಡ್ಕೊಂಡ್ರೆ ಎರಡನೇ ಸಿನಿಮಾ ತುಂಬ ದೊಡ್ಡ ಬ್ರೇಕ್ ಸಿಗುತ್ತೆ. ನಮ್ದ್ರಲ್ಲಿ ಅದು ಆಗ್ತಾ ಇಲ್ಲ. ಮೊದಲನೇ ಸಿನಿಮಾ ಮಾಡಿರುವ ಸುಮಾರು ಜನ ನಿರ್ದೇಶಕರು ಎರಡನೇ ಸಿನಿಮಾಗೂ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮತ್ತೆ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ದ ಮೋಸ್ಟ್ ಟ್ಯಾಲೆಂಟೆಡ್, ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು, ತುಂಬ ಟ್ಯಾಲೆಂಟೆಡ್ ಗೈ, ತುಂಬ ವಿಷನ್ ಇರುವಂಥ ಒಬ್ಬ ನಟ, ನಿರ್ಮಾಪಕ, ಹಾಗೂ ಅವ್ರೊಳಗಡೆ ತುಂಬ ದೊಡ್ಡ ರೈಟ್ರು ಕೂಡ ಇದ್ದಾನೆ. ನಾನು ಕಂಡಿರೋ ಹಾಗೆ ದೀಕ್ಷಿತ್ ಶೆಟ್ಟಿ ನನ್ನ ಜೊತೆಗಿದ್ದಾರೆ. ಕಾರ್ಯಕ್ರಮ ಸ್ವಾಗತ. ದೀಕ್ಷಿತ್, ತುಂಬ ಖುಷಿ ವಿಷಯ, ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ತುಂಬ ದಿನಗಳಿಂದ ನಾನು ವೆಯ್ಟ್ ಮಾಡ್ತಿದ್ದೆ. ಅಂದರೆ ನಿಮ್ಮದೊಂದು ಕೆರಿಯರ್ ಅಬ್ಸರ್ವ್ ಮಾಡ್ತಾ ಬರ್ತಾಯಿದ್ದೀನಿ. ಅಂದರೆ ದೋಸ್ ಡೇಸ್ ನೀವು ನಾಗಿಣಿ ಸೀರಿಯಲಿಂದ ಹಿಡಿದು ಅಪ್ ಟು ಇವತ್ತಿನವರೆಗೂ ತುಂಬ ಇನ್ಸ್ಪೈರಿಂಗ್ ಅಂತ ಕಾಣಿಸ್ತೀರ ನೀವು. ಅಂದರೆ ತುಂಬ ನಟರು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರ ಪಾಡಿಗೆ ಅವರು ಆ ಥರ ಹೋಗೋದಿದೆ. ಕೆಲವು ನಟರು ತುಂಬ ಇನ್ಸ್ಪೈರ್ ಮಾಡ್ತಾರೆ, ಮತ್ತು ಇಂಡಸ್ಟ್ರಿಗೋಸ್ಕರ ಏನೋ ಮಾಡಬೇಕು ಅಂತ ತುಡಿತದಲ್ಲಿರ್ತಾರೆ, ತುಂಬ ದೊಡ್ಡ ವಿಷನ್ನಲ್ಲಿರ್ತಾರೆ. ಆ ವಿಷನ್ ನಿಮ್ಮಲ್ಲಿ ಕಾಣಿಸ್ತಾ ಇದೆ ಅಂತ ನನಗೆ. ಸೊ ಒಂದಷ್ಟು ಮಾತುಕತೆ ನಿಮ್ಮೊಟ್ಟಿಗೆ. ಸ್ವಾಗತ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಾ, ಏನು ಮಾಡ್ತಾಯಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನು ಮಾಡ್ತಾಯಿದ್ದೀನಿ? ಸುಮಾರು ಮಾಡ್ತಾಯಿದ್ದೀನಿ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀನಿ. ಕೆಲಸಗಳು ನಡೀತಾ ಇದೆ. ಕನ್ನಡ ಸಿನಿಮಾ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ರಿಲೀಸಿಗೆ ರೆಡಿ ಇದೆ. ನಮ್ಮ ವಿಡಿಯೋ ಸಿನಿಮಾ ಶೂಟಿಂಗ್ನ ಕೊನೆ ಹಂತದಲ್ಲಿ. ಅದ್ರ ಜೊತೆಗೆ ತೆಲುಗು ಶಬರ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ತಮಿಳ್ ಸಿನಿಮಾ ಒಂದು ಶೂಟಿಂಗ್ ನಡೀತಾ ಇದೆ. KJQ ಗರ್ಲ್ ಫ್ರೆಂಡ್ 2 ರಿಲೀಸಿಗೆ ರೆಡಿ ಇದೆ. ಮಲಯಾಳಂ ಏಂಜಲ್ ನಂಬರ್ 16 ಕೂಡ ರಿಲೀಸಿಗೆ ರೆಡಿ ಇದೆ. ಸೊ ಇಷ್ಟು ನಡೀತಾ ಇದ್ದಾವೆ. ನಾನು ಇಂಟರ್ವ್ಯೂ ಮೊದಲೇ ಒಂದು ಕ್ಲೈಮ್ ಮಾಡಿಬಿಡ್ತೀನಿ. ವಿಡಿಯೋ ನಾನು ಪಾರ್ಟ್ ಆಫ್ ದ ಫಿಲಮ್. ನಾನು PR ಆ್ಯಂಡ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಖುಷಿಪಟ್ಟು ಈ ತಂಡದ ಜೊತೆ ಕೆಲಸ ಮಾಡೋದು ತುಂಬ ಖುಷಿಯಾದಂಥ ವಿಷಯ. ಈ ತಂಡ ನಾವು ಆಲ್ರೆಡಿ ಒಂದೆರಡು ಆನ್ಲೈನ್ ವೀಡಿಯೋಗಳು, ನಾವು ಚಾಟ್ಗಳು ನೀವೆಲ್ಲ ನೋಡಿ ಇದು ಮಾಡಿದ್ದೀರಾ. ಸೊ ನಾನು ಪಾರ್ಟ್ ಆಫ್ ದ ಟೀಮ್. ದೀಕ್ಷಿತ್ ಒಟ್ಟಿಗೆ ಒಂದಷ್ಟು ಮಾತುಕತೆ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ, ಹಾಗೆಯೇ ಸಿನಿಮಾ ಪ್ರೇಮಿಗಳಿಗೆ ಆ ಒಂದು ನಿಟ್ಟಿನಲ್ಲಿ ಕೂತಿದ್ದೀವಿ. ಸೊ ಎಲ್ಲ ನೀವೇ ಮಾತಾಡ್ಕೊತೀರ, ನಿಮ್ಮದೇ ಸಿನಿಮಾ ಅಂತಲ್ಲ. ಸೊ ದೀಕ್ಷಿತ್ ಜೊತೆಗೆ ಅವರನ್ನು ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ಪ್ರಯತ್ನ ಇದು. ದೀಕ್ಷಿತ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದ ಟೀಮ್. ಕೇಳಿದ ತಕ್ಷಣ ನೀವು ಇಲ್ಲ ಭಾಳ ಖುಷಿಯಿಂದ ಎಷ್ಟು ಮಾಡಿಕೊಡ್ತೀನಿ, ನನ್ನ ಕೈಯಿಂದ ಏನಾಗುತ್ತೋ ಅದು ಮಾಡಿಕೊಡ್ತೀನಿ ಕನ್ನಡ ಪಿಕ್ಚರ್ಸ್ ಕಡೆಯಿಂದ ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂದರೆ ದ ವೇ ನಿಮ್ಮ ಸಿನಿಮೋತ್ಸಾಹ ಅಂತ ಕರಿತೀನಿ ನಾನು ತುಂಬ ಖುಷಿಯಿಂದ. ಅಂದರೆ ನಿಧಿ ಆಗಿರ್ಬೋದು, ನೀವಾಗಿರ್ಬೋದು, ತಂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಗರ್ ಎಲ್ಲರೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮತ್ತು ತುಂಬ ಎಂಥ್ಯೂಸಿಯಾಸಮ್ ಇದೆ. ಸಿನಿಮಾ ಅಂದರೆ ಹಿಂಗಿರಬೇಕು ಅಂತ ಈ ಟೈಮಲ್ಲಿ ಅದು ಸಿಗೋವಂಥದ್ದು ನಾನು ತುಂಬ ಹುಡುಕ್ತಾ ಇದ್ದೆ, ಈ ಟೈಮ್ಗೆ ಈ ಥರದ ಎನರ್ಜಿಗಳಲ್ಲಿ ಅಂತ. ಅದು ನಿಮ್ಮ ಟೀಮಲ್ಲಿ ಸಿಕ್ಕಿದೆ, ಅದು ದೊಡ್ಡ ವಿಷಯ. ಆ್ಯಂಡ್ ವಿಡಿಯೋ ಬಗ್ಗೆ ಫಸ್ಟ್ ಮಾತಾಡೋಣ. ವಿಡಿಯೋದಿಂದ ಶುರು ಮಾಡೋಣ ಮಾತುಕತೆ. ಯೂಶ್ವಲಿ ಸಿನಿಮಾಗೆ ಏನೇನೋ ಹೆಸರಿಡ್ತಾರೆ, ವಿಡಿಯೋ ಅನ್ನೋ ಹೆಸರು ಮತ್ತು ಈ ಬ್ಲಿಂಕ್ ಕಾಂಬಿನೇಷನ್, ಇದ್ರ ಬಗ್ಗೆ ಮಾತಾಡೋಣ ಅಂತ. ಎಸ್, ಫಸ್ಟ್ ಯಾವ ಪ್ರಶ್ನೆಗೆ ಉತ್ತರ ಕೊಡಿ? ಮೊದಲಿಗೆ ನಿಧಿ ಆ್ಯಂಡ್ ಟೀಮ್ ಅಪ್ ಆಗಿದ್ದು, ವಿಡಿಯೋ ಆಗಿದ್ದು, ಆಗ್ತಾ ಇರೋದು, ಅದರ ಬಗ್ಗೆ ಮಾತಾಡೋಣ. ವಿಡಿಯೋ ಆಗಿದ್ದು ಅಥವಾ ಈ ಸಿನಿಮಾ ನಿರ್ಮಾಪಕ ಅನ್ನೋ ಪದ ಇದೆಯಲ್ಲ ತುಂಬ ದೊಡ್ಡ ಪದ ಅದು. ಐ ಡೋಂಟ್ ಥಿಂಕ್ ಐ ಡಿಸರ್ವ್ ದಟ್. ನಾವು ಈ ಹಂತದಲ್ಲಿ ನಾನು ನಿರ್ಮಾಪಕ ಅಂತ ಕರೆಸ್ಕೊಳ್ಳೋದಕ್ಕೆ ನಾನು ಸುತಾರಾಮ್ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ, ಒಬ್ಬ ನಿರ್ಮಾಪಕ ನಾವು ಯಾವಾಗ ಆಗ್ತೀವಿ ಅಂತಂದರೆ ಕಂಟಿನ್ಯೂಸ್ ಆಗಿ ಒಂದಿಷ್ಟು ಸಿನಿಮಾಗಳು ಮಾಡಿ ಅದರಿಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡು ಅದರಿಂದ ಇಂಡಸ್ಟ್ರಿಗೆ ಒಂದಿಷ್ಟು ಕೊಡುಗೆ ಕೊಟ್ಟ ನಂತರ ನಾವು ನಿರ್ಮಾಪಕರಾಗ್ತೀವಿ. ಈಗಿನ್ನೂ ಆ ಹಂತದಲ್ಲಿದ್ದಾಗ ಐ ಆಮ್ ಅ ಇನ್ವೆಸ್ಟರ್. ನಾನು ನಿರ್ಮಾಪಕ ಅಂತ ಕರೆಸ್ಕೊಳ್ಳೋದಕ್ಕೆ ನನಗೇನೋ ಒಂಥರ ನನಗೆ ಭಾಳ ಹಿಂಸೆ ಅಂತ ಅನಿಸುತ್ತೆ. ಆ್ಯಂಡ್ ಬೇಸಿಕಲಿ ನಾನೊಬ್ಬ ಕಲಾವಿದ. ಆ್ಯಂಡ್ ನನಗೆ ನಿಜ ಹೇಳಬೇಕು ಅಂತಂದರೆ, ನೀವು ವಿಷನರಿ, ಅದು ನನಗೆ ಯಾವುದೇ ತರಹದ ನಾನು ನಿರ್ಮಾಣ ಮಾಡಬೇಕು ಅನ್ನುವ ಯಾವ ಆಲೋಚನೆಗಳು ನನಗಿರಲಿಲ್ಲ. ಯಾಕಂದರೆ ನಾವು ಬಂದಂಥ ದಾರಿ ಆಗಿರ್ಬೋದು ಅಥವಾ ನಾವಿದ್ದಂಥ ರೀತಿ ಆಗಿರ್ಬೋದು, ನಿರ್ಮಾಣ ಅನ್ನೋದು ಭಾಳ ದೊಡ್ಡ ಜವಾಬ್ದಾರಿ. ಆ್ಯಂಡ್ ಅದನ್ನು ಹೆಗ್ಲೇರಿಸ್ಕೊಳ್ಳುವಂಥ ಯಾವುದೇ ಆಲೋಚನೆಗಳು ನನಗಿರಲಿಲ್ಲ. ಬಟ್ ಏನಾಯಿತು ಅಂತಂದರೆ, ಏನಕ್ಕೆ ವಿಡಿಯೋ ಅಥವಾ ಏನಕ್ಕೆ ಬ್ಲಿಂಕ್ ತಂಡದ ಜೊತೆ ನಾನು ಮತ್ತೆ ಕೈ ಜೋಡಿಸಿದ್ದು ಅಂತಂದರೆ, ಬ್ಲಿಂಕ್ ಸಿನಿಮಾ ಆಯಿತು. ಒಂದು ಸಣ್ಣ ಇನ್ಸಿಡೆಂಟ್ಸ್ ಹೇಳ್ತಾ ಬರ್ತೀನಿ ನಾನು ನಿಮಗೆ.
ಸೀರೀಸ್ ಆಫ್ ಇನ್ಸಿಡೆಂಟ್ಸ್. ಬ್ಲಿಂಕ್ ಸಿನಿಮಾ ಮಾಡಬೇಕಾದ್ರೆ ಇದೇ ಥರ ಎಲ್ಲ ತಂಡ ಕಟ್ಕೊಂಡು ನಾವು ಸಿನಿಮಾ ಮಾಡೋಣ ಅಂಥೇಳಿ ಸ್ವಲ್ಪ ವಿಭಿನ್ನವಾದ ಸಿನಿಮಾ ಮಾಡೋಣ ಅಂಥೇಳಿ ಎಲ್ಲರೂ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಸಿನಿಮಾ ತೆರೆಗೆ ಬರೋದಕ್ಕಿಂತ ಮುಂಚೆ ಏನಾಯಿತು, ಒಂದಿಷ್ಟು ಫಿನಾನ್ಷಿಯಲ್ ಸಮಸ್ಯೆಗಳಾದವು. ಸೊ ಫಿನಾನ್ಷಿಯಲ್ ಸಮಸ್ಯೆ ಆದಾಗ ನಿಧಿಗಾಗಲಿ ಹುಡುಗರಿಗಾಗಲಿ ದೇ ವೇರ್ ಆಲ್ ಗೋಯಿಂಗ್ ಥ್ರೂ ಫಿನಾನ್ಷಿಯಲ್ ಇದು ಅಂತ ಅನ್ನಿಸ್ತು. ಸೊ ಆ್ಯಂಡ್ ಆಗೇನಾಯಿತು, ನನಗೇನು ಅಡ್ವಾನ್ಸ್ ಬಂದಿತ್ತು ದುಡ್ಡು ಬ್ಲಿಂಕ್ದು, ಅದನ್ನು ಹಾಗೆ ಡಿವೈಡ್ ಮಾಡಿ ಹುಡುಗರಿಗೆ ಕೊಟ್ಬಿಟ್ಟೆ. ಯಾಕಂದರೆ ನಾನು ಇನ್ನೊಂದು ಕಡೆಗೆ ದುಡಿತಾ ಇದ್ದೆ. ನನಗೆ ಆ ಕಷ್ಟ ಗೊತ್ತು. ಆ ಬಿಗಿನಿಂಗ್ ಡೇಸ್ ನಾವು ಕೆರಿಯರ್ ಶುರು ಮಾಡ್ತೀವಲ್ಲ, ಅಂದರೆ ಈಗ ಸೀರಿಯಲ್ಲಿಂದ ಸಿನಿಮಾಗೆ ಕಾಲಿಡುವಾಗ ಆ ಟ್ರಾನ್ಸಿಷನ್ ಟೈಮ್ ಇದೆಯಲ್ಲ, ಅದು ಬಹಳ ಕಷ್ಟದ ಟೈಮ್. ಅದೇನು ಮಾಡುತ್ತೆ, ಒಂದು ನಾವು ಕಂಫರ್ಟಬಲ್ ಝೋನಲ್ಲಿ ನಮಗೆ ವಾಪಸ್ ಹೇಳ್ಕೊಂಡು ಹೋಗುತ್ತೆ, ಬೇಡಪ್ಪ ಈ ರಿಸ್ಕು ಅಂತ, ಇಲ್ಲ ಕಂಪ್ಲೀಟಾಗಿ ನಮ್ಮನ್ನ ಆಫ್ ಮಾಡಿಬಿಡುತ್ತದು. ಸೊ ಈ ಹಂತದಲ್ಲಿ ನಿಧಿ ಮತ್ತು ಗ್ಯಾಂಗ್ ಅಂದರೆ ನಾಟಕದಿಂದ ಸಿನಿಮಾಗೆ ಟ್ರಾನ್ಸಿಷನ್ ಆಗ್ತಿದ್ರು. ಆ ಟೈಮ್ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಏನು ಮಾಡಿದೆ, ಅದ್ರಲ್ಲಿ ಬಂದಿದ್ದು ಇದನ್ನು ಹಾಗೆ ಡಿವೈಡ್ ಮಾಡಿ ನಿಧಿಗೆ, ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ, ಇವರಿಗೆಲ್ಲ ಕೊಟ್ಟೆ. ನನಗೆ ಯಾರೋ ದೊಡ್ಡವರು ಒಂದು ಮಾತು ಹೇಳಿದರು. ಅವ್ರು ಯಾರೋ ಒಬ್ಬರಿಗೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ತೊಗೊಂಡೋಗಿ ಒಂದಿಷ್ಟು ದುಡ್ಡು ಕೊಟ್ಬಿಟ್ರಂತೆ. ಕೊಟ್ಬಿಟ್ಟು ಹೇಳಿದ್ರಂತೆ, ನೋಡಪ್ಪ ನಾಳೆ ಸಿನಿಮಾ ರಿಲೀಸ್ ಆದರೆ ತುಂಬ ಚೆನ್ನಾಗಿ ಹಿಟ್ಟಾದರೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಸೋತ್ರೆ ಕೊಡೋಕ್ಕೆ ದುಡ್ಡಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಈಗ ಇಟ್ಕೋ ಇದನ್ನು ಅಂತ. ಬಟ್ ನನಗೆ ಅದು ಯಾವಾಗಲೂ ಇನ್ಸ್ಪೈರ್ ಮಾಡಿದ್ದು, ಎಂಥ ಥಾಟ್ ಅದು ಅಂತ. ಸೊ ನಾನು ನಿಧಿಗೆ ಅದನ್ನೇ ಹೇಳಿದ್ದೆ, ನಾಳೆ ಸಿನಿಮಾ ರಿಲೀಸ್ ಮಾಡಿ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆದರೆ, ಸಿನಿಮಾ ಸಕ್ಸಸ್ ಆಯಿತು ಅದಕ್ಕೆ ದೀಕ್ಷಿತವ್ರು ನನಗೆ ಇವತ್ತು ಪೇಮೆಂಟ್ ಕೊಟ್ಟು ಏನೋ ಇದು ಮಾಡ್ತಿದ್ದಾರೆ ಅಂತ. ನಾಳೆ ಸಿನಿಮಾ ಇದಾಯಿತು ಅಂದರೆ, ಸೋಲ್ತು ಅಥವಾ ಇನ್ನೊಂದಾಯಿತು ಅಂದರೆ, ಕನಿಕರದಿಂದ ಅಯ್ಯೋ ಸಿನಿಮಾ ಸೋತೋಯ್ತಲ್ಲ ಅಂತ ಏನೋ ನಮ್ಗೆ ಇದು ಮಾಡ್ತೀವಿ. ಎರಡೂ ಅಲ್ಲ, ನಾನು ಕೊಡ್ತಾ ಇರೋದು ನೀವೆಲ್ಲರೂ ಕಷ್ಟಪಟ್ಟಿದ್ದೀರಾ, ನೀವೆಲ್ಲರೂ ಕೆಲಸ ಮಾಡಿದ್ದೀರಾ, ಹಗಲು ರಾತ್ರಿ ಕೆಲಸ ಮಾಡಿದ್ದೀರಾ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಅಳಿಲ್ ಸೇವೆ ಅಂತ ಈ ರೀತಿ ಅವತ್ತಾಯಿತು. ಅದಾದ ನಂತರ ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದಮೇಲೆ ಏನಾಯಿತು ನಿಮಗೆ ಗೊತ್ತು. ಜನ ಅದನ್ನು ತೊಗೊಂಡು ಹೋದರು. 18 ಸ್ಕ್ರೀನಿಂದ 82 ಸ್ಕ್ರೀನ್ವರೆಗೂ ತೊಗೊಂಡು ಹೋದರು. ಅದಕ್ಕೆ ಬೇಕಾದಂಥ ಸಿದ್ಧತೆಗಳೆಲ್ಲ ಮಾಡಿಕೊಂಡು ತಂಡ ಮುಂದಕ್ಕೆ ನುಗ್ಗಿದ್ವಿ. ಸಿನಿಮಾ ಒಂದು ಹಂತದವರೆಗೂ ಆಯಿತು, ಚೆನ್ನಾಗಾಯಿತು. ನಾನು ಬೇರೆ ಬೇರೆ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. ನಾನು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದೇನು ಅಂತಂದರೆ, ಒಬ್ಬ ನಿರ್ದೇಶಕ ಮೊದಲನೇ ಸಿನಿಮಾದಲ್ಲಿ ಅವನು ಪ್ರೂವ್ ಮಾಡಿಕೊಂಡ್ರೆ, ಎರಡನೇ ಸಿನಿಮಾ ತುಂಬ ದೊಡ್ಡ ಬ್ರೇಕ್ ಸಿಗುತ್ತೆ ಎಲ್ಲ ಇಂಡಸ್ಟ್ರಿಯಲ್ಲೂ. ನಾನು ನೋಡ್ತಾ ಇದ್ದೀನಿ ತಮಿಳ್, ತೆಲುಗು, ಮಲಯಾಳಂ ಸುತ್ತಮುತ್ತ ಇಂಡಸ್ಟ್ರಿಯಲ್ಲಿ ಎರಡನೇ ಸಿನಿಮಾಗೆ ತುಂಬ ಒಂದೊಳ್ಳೆ ಬ್ರೇಕ್ ಸಿಗುತ್ತೆ, ಒಂದೊಳ್ಳೆ ಕಡೆಯಿಂದ ಅವಕಾಶಗಳು ಬರ್ತವೆ, ಈ ರೀತಿ ಆಗುತ್ತೆ. ಬಟ್ ನಮ್ಮಲ್ಲೇನೋ ಸಣ್ಣದಾಗಿ ಮೋಸ್ಟ್ಲಿ ನಾನು ಅದನ್ನು ಹೇಗೆ ನೋಡ್ತೀನಿ ಅಂತಂದರೆ, ಅದನ್ನು ನಾವು ಅಪ್ರೋಚ್ ಮಾಡುವ ರೀತಿ ಬೇರೆ ಅಂತ ಅನಿಸುತ್ತೆ. ನಮ್ಮದ್ರಲ್ಲಿ ಅದು ಆಗ್ತಾ ಇಲ್ಲ. ಮೊದಲನೇ ಸಿನಿಮಾ ಮಾಡಿರುವ ಸುಮಾರು ಜನ ನಿರ್ದೇಶಕರು ಎರಡನೇ ಸಿನಿಮಾಗೂ ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ಮತ್ತೆ ಅದು ಪ್ರೂವ್ ಮಾಡ್ಕೊಂಡಿರೋ ನಿರ್ದೇಶಕರು. ನಾನು ಬೇರೆ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಐ ಫೆಲ್ಟ್, ನನಗೆ ನಿಧಿ ಅಥವಾ ಅವ್ರ ತಂಡ ಏನಿದೆ, ನೆಕ್ಸ್ಟ್ ಸಿನಿಮಾ ಆರಾಮಾಗಿ ಅವ್ರದವ್ರು ಮಾಡ್ತಾರೆ, ನಾನು ಮಾಡಿ ಈ ನಿಟ್ಟಿನಲ್ಲಿದ್ದೆ. ಬಟ್ ಮತ್ತೆ ಆ ಸ್ಟ್ರಗಲ್ ಆದಾಗ ನಿಧಿ ಬಂದು ನನ್ನ ಹತ್ರ ಈ ವಿಡಿಯೋ ಕತೆ ಹೇಳಿದಾಗ, ನೋಡ್ತಾ ಇದ್ದೀನಿ ಇನ್ವೆಸ್ಟರ್ಸು, ಇವರು ಒಂದು 3-4 ಜನ ಇನ್ವೆಸ್ಟರ್ಸ್ನ ಒಟ್ಟಿಗೆ ಸೇರಿಸಿ ಮತ್ತೆ ಒಂದು ಸಿನಿಮಾ ಮಾಡಬೇಕು ಅಂತ ಹಿಂಗೆ ಅಂದ್ಕೊಂಡಿದ್ದೀನಿ ಅಂತ ಈ ರೀತಿ ಅಂದಾಗ ಐ ಫೆಲ್ಟ್ ಸರಿ ಕಣೋ, ನಾವೇ ಮಾಡೋಣ, ಮತ್ತೆ ಆ ಒದ್ದಾಟ ಬೇಡ, ಇನ್ನೊಂದಿಷ್ಟು ಜನ ಸೇರಿಸು, ಮತ್ತೆ ಅದು ಮಾಡು, ಮತ್ತೆ ಎಲ್ರಿಗೂ ಆನ್ಸರಬಲ್ ಆಗಿರು, ಬೇಡ, ನಾವೇ ಮಾಡೋಣ. ಯಾಕಂದರೆ ನನಗೆ ಆ ಟೈಮಲ್ಲಿ ಅನಿಸಿದ್ದು, ಒಂದಿಷ್ಟು ಸಿನಿಮಾ ಮಾಡೋದ್ರಿಂದ ಕೆಲಸ ಸಿಗುತ್ತೆ ಒಂದಿಷ್ಟು ಜನ ಹುಡುಗರಿಗೆ, ಒಂದಿಷ್ಟು ಜನ ಕೆಲಸ ಮಾಡ್ತಾ ಹೋಗ್ತಾರೆ. ಸೊ ಓಕೆ, ಒಂದಿಷ್ಟು ಜನ ಕೆಲಸ ಮಾಡ್ತಾರೆ, ಆಮೇಲೆ ನನಗೂ ಒಂದು ಹೊಸ ಎಕ್ಸ್ಪೋಜರು, ನಾನು ಏನೋ ಒಂದಿಷ್ಟು ಕಲಿತಾಗುತ್ತೆ. ಸೊ ಹಾಗಾಗಿ ನಾನು ತುಂಬ ಆನೆಸ್ಟಾಗಿ ಇಷ್ಟು ವರ್ಷ ದುಡಿದು ಮನೆ ತೊಗೋಬೇಕು ಅಂತ ಇಟ್ಟಿದ್ದು ದುಡ್ಡನ್ನು, ನಾನು ಡೌನ್ ಪೇಮೆಂಟಿಗೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ದೆ ದುಡ್ಡನ್ನು, ಅದನ್ನು ಸರಿ ಸಿನಿಮಾ ಮಾಡ್ತೀನಿ ಕಣೋ ಬಾ ಅಂತ ಹೇಳಿ ಆ ದುಡ್ಡನ್ನು ತೆಗೆದು ಹಾಗೆ ಸಿನಿಮಾಗೆ ಹಾಕಿದ್ದೀನಿ. ಸೊ ಅಷ್ಟು ಬಿಟ್ಟರೆ ನಿರ್ಮಾಪಕ ಇದೆಲ್ಲ, ಪ್ರೊಡ್ಯೂಸರ್ ಇದೆಲ್ಲ ನೋ. ಐ ಜಸ್ಟ್ ಥಾಟ್ ಒಂದು ತಂಡವಾಗಿ ನನಗೆ ನನ್ನ ಮತ್ತು ಅವನ ರ್ಯಾಪೋ ತುಂಬ ಚೆನ್ನಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ನಂದು ಮತ್ತು ನಿಧಿದು ಒಡನಾಟ ತುಂಬ ಚೆನ್ನಾಗಿದೆ. ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀವಿ ಸಿನಿಮಾಗೆ ಬಂದಾಗ, ಆ್ಯಂಡ್ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಕೋರ್ಡಿನೇಟ್ ಮಾಡ್ಕೊತೀವಿ. ಅಂದರೆ ನನಗೇನು ಅನಿಸಿದ್ದು ನಾನು ಅವನಿಗೆ ತುಂಬ ಚೆನ್ನಾಗಿ ಅದನ್ನು ಹೇಳಬಲ್ಲೆ, ಆ್ಯಂಡ್ ಅವನಿಗೇನು ಅನಿಸಿದ್ದು ಅದನ್ನು ನನಗೆ ತುಂಬ ಚೆನ್ನಾಗಿ ಹೇಳಬಲ್ಲ ಅವನು. ಸೊ ಹಾಗಾಗಿ ಇಡೀ ತಂಡ ಜೊತೆ ಒಂದು ಆಲ್ರೆಡಿ ನಾವು ಕೆಲಸ ಮಾಡಿದ್ವಿ. ಸೊ ಹಾಗಾಗಿ ನೋಡಪ್ಪ, ನನ್ನ ಹತ್ರ ಇಷ್ಟಿದೆ, ಇಷ್ಟರಲ್ಲೇ ಸಿನಿಮಾ ಮಾಡೋಣ, ಏನಾಗುತ್ತೆ ಅದು ರಿಸ್ಕ್ ನಂದೇನೆ. ಓಕೆ, ಸೊ ಹೋಲ್ ಆ್ಯಂಡ್ ಸೋಲ್ ನಂದೇ ರಿಸ್ಕು. ಸೊ ಇಷ್ಟಲ್ಲಿ ಸಿನಿಮಾ ಮಾಡೋಣ ಅಂಥೇಳಿ ಆ ಮನೆ ಡೌನ್ ಪೇಮೆಂಟಿಗೆ ಏನು ದುಡ್ಡು ಇಟ್ಟಿದ್ದೆ ಅದನ್ನು ಹಂಗೆ ವಿಡ್ರಾ ಮಾಡಿಕೊಂಡು ಸಿನಿಮಾ ಮೇಲೆ ಹಾಕಿ ಸಿನಿಮಾ ಮುಗಿಸ್ತಾ ಇದ್ದೀವಿ. ಇದು ವಿಡಿಯೋ ಆಗಿದಂಥ ಕತೆ. ಇನ್ನೊಂದು ವಿಡಿಯೋ ಅಂತ ಟೈಟ್ಲ್ ಬಂದಿದ್ದು, ಮತ್ತು ಒಂದಷ್ಟು ಹೊಸ ಪ್ರತಿಭೆಗಳು, ಅದೇ ಆಗಲೇ ಹೇಳ್ದಂಗೆ ಎಲ್ಲರಿಗೂ ಒಂದು ಅವಕಾಶ, ಈ ಒಂದು ವೇದಿಕೆ. ಸೊ ನಾನು ಅದೇ ಹೇಳ್ತಿದ್ದೆ, ಅದೆಲ್ಲವೂ ಗಮನಿಸ್ತಾ ಇದ್ದೀನಿ ನಾನು, ನಿಧಿದಾಗಲಿ ನಿಮ್ಮದಾಗಲಿ, ಆ ಕೋಆರ್ಡಿನೇಷನ್ ಆ್ಯಂಡ್ ದ ವೇ ನೀವು ಸಿನಿಮಾ ಬಗ್ಗೆ ಯೋಚನೆ ಮಾಡೋದಾಗಲಿ, ಅದ್ರ ಬಗ್ಗೆ ಕೆಲಸ
ಪ್ರಾಸೆಸ್ಸೇ ತುಂಬ ಖುಷಿಯಾಗಿ ಅಂದರೆ ಇನ್ವಾಲ್ವ್ ಆಗಬೇಕು ಅನ್ಸುತ್ತೆ ಎಲ್ಲದರಲ್ಲೂ. ಸೊ ಅಷ್ಟೊಂದು ಮಜವಾಗಿ ಸಿನಿಮೋತ್ಸವದಲ್ಲಿ ಮಾಡ್ತಿರೋಂಥ ಕೆಲಸ. ಸೊ ವಿಡಿಯೋ ಅನ್ನೋ ಟೈಟ್ಲು ಅಥವಾ ನಿಧಿ ಬ್ಲಿಂಕ್ ಮಾಡಿದ್ದು ವಿಚಾರಕ್ಕೂ ಮತ್ತು ಇದಕ್ಕೂ ಎಷ್ಟು ವ್ಯತ್ಯಾಸ ಅಂತ ನಿಮ್ಗೆ ಅನ್ಸುತ್ತೆ? ಮತ್ತು ಯೂಶ್ವಲಿ ಏನೇ ಆದ್ರೂ ಒಂದು ಹಣ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಒಂದು ಜಾಗ್ರತೆ ಇರುತ್ತೆ ಅಥವಾ ಒಂದು ಮುಂದಾಲೋಚನೆ ಇರುತ್ತೆ, ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಒಂದು ಸಣ್ಣ ಇದಾದರೂ ಇರುತ್ತೆ. ಸೊ ಆ ಒಂದು ವಿಚಾರಕ್ಕೆ ನಿಮ್ಮ ಇದು ನಿಮ್ಗೆ ಹೆಂಗೆ ಭರವಸೆ ಬಂತಿದ್ರ ಮೇಲೆ ಅಂತ? ಬೇಸಿಕಲಿ ಮೊದಲು ಬೇರೆ ಒಂದು ಟೈಟಲ್ ಇಟ್ಟಿದ್ವಿ, ವರ್ಕಿಂಗ್ ಟೈಟಲ್ಲು. ಅದಾದಮೇಲೆ ಒಂದಿಷ್ಟು ಡಿಸ್ಕಷನ್ ಆದಾಗ, ನಾವೆಲ್ಲರೂ ಡಿಸ್ಕಷನ್ ಮಾಡಿದಾಗ ತುಂಬ ಸುಲಭವಾಗಿ ಜನಕ್ಕೆ ಗೊತ್ತಿರುವಂಥ ಪದ ಮತ್ತು ರೀಚ್ ಆಗುವಂಥ ಪದ ಬೇಕು ಅಂತ ಗೊತ್ತಾಯಿತು. ಆ್ಯಂಡ್ ಈ ವಿಡಿಯೋ ಅನ್ನೋದು ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ತುಂಬ ಆ್ಯಪ್ಟ್ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಬ್ಲಾಗ್ ಸ್ಟೈಲಲ್ಲಿ ಇರೋದ್ರಿಂದ ಸೊ ಇಟ್ ಈಸ್ ಅ ವಿಡಿಯೋ ರೆಕಾರ್ಡಿಂಗ್ ವಿಡಿಯೋ ಅಂತ ತುಂಬ ಆ್ಯಪ್ಟ್ ಅಂತ ಅನ್ನಿಸ್ತು ನಮಗೆ. ಆ್ಯಂಡ್ ಮುಖ್ಯವಾಗಿ ಈ ಜಾನರ್ ಮೇಲೆ ನಾನು ಇನ್ವೆಸ್ಟ್ ಮಾಡಬೇಕು ಅಥವಾ ಇದಕ್ಕೆ ಧೈರ್ಯ ಬಂದಿದ್ದು ಹೇಗೆ ಅಂತಂದರೆ, ನಾನು ಪರ್ಸ್ನಲಿ ಕಲಾವಿದನಾಗಿ ಬೇರೆ ಬೇರೆ ಜಾನರ್ಸ್ ಹುಡುಕ್ತೀನಿ. ನಾನು ಒಂದೇ ಜನರನ್ನ ರಿಪೀಟ್ ಮಾಡೋದಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ಸ್ವಲ್ಪ ಚಾಲೆಂಜಿಂಗ್ ಆಗಿರುವಂಥ ಜನರ್ಸ್ ನನಗೆ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಈ ಸ್ಕ್ರಿಪ್ಟ್ ನಿಮಗೆ ಗೊತ್ತು, ಈ ಸ್ಕ್ರಿಪ್ಟ್ ನೋಡಿದಾಗ ಏನಾಗುತ್ತೆ, ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಡೆಫಿನೆಟ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಲ್ಲ. ಅದಕ್ಕೆ ಕೇಳಿ, ನಿಮ್ಗೆ ಅವ್ರು ಅರ್ಥನೇ ಮಾಡ್ಸೋಕ್ಕಾಗಲ್ಲ ಅವ್ರಿಗೆ ಇದನ್ನು, ಈ ಒಂದು ಕಾನ್ಸೆಪ್ಟನ್ನ. ಸೊ ಸಿನಿಮಾಗೆ ತುಂಬ ಪ್ಯಾಷನ್ ಇರೋರು, ಸಿನಿಮಾದಲ್ಲೇ ಇರೋರು, ಸ್ವಲ್ಪ ಸುತ್ತಮುತ್ತ ಈಗಿನ ಕಾಲಘಟ್ಟವನ್ನು ಅರ್ಥ ಮಾಡ್ಕೊಂಡಿರೋರು, ಏನಾಗ್ತಾ ಇದೆ ಸುತ್ತಮುತ್ತ ನಮ್ಮ ಸುತ್ತ ಅಂತ, ಇಂಥವ್ರು ಮಾತ್ರ ಈ ಸಿನಿಮಾ ಮಾಡೋದಕ್ಕೆ ಸಾಧ್ಯ. ಎಲ್ಲೋ ಒಂದು ಕಡೆ ನನಗೆ ತುಂಬ ಬೇಗ ಕನೆಕ್ಟ್ ಆಯಿತು. ಯಾಕಂದರೆ ಇಟ್ ಈಸ್ ನಾಟ್ ರೆಗ್ಯುಲರ್. ಒನ್ಸ್ ಅಗೇನ್ ದಟ್ ಈಸ್ ದ ರೀಸನ್. ತುಂಬ ಹಟ್ಕೆ ಇದೆ, ತುಂಬ ಬೇರೆ ರೀತಿಯಲ್ಲಿದೆ. ಆ್ಯಂಡ್ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಈ ಸಿನಿಮಾ ಮುಖಾಂತರ ಏನೋ ಒಂದು ಹೇಳಕ್ಕೆ ಹೋಗ್ತೀವಿ ನಾವು. ಅಂದರೆ ಎಲ್ಲ ಯಂಗ್ಸ್ಟರ್ಸಿಗೆ ಕನೆಕ್ಟ್ ಆಗುವಂಥ ಸಿನಿಮಾ. ಅವ್ರಿಗೊಂದು ಸ್ವಲ್ಪ ದೇ ವಿಲ್ ಫೀಲ್ ಪ್ರೌಡ್. ಐ ಫೀಲ್ ಈ ಸಿನಿಮಾ ನೋಡಿದ್ಮೇಲೆ ಓಕೆ, ನಮ್ಮಲ್ಲೂ ಈ ಥರದೊಂದಿಷ್ಟು ಚಾನ್ಸಸ್ನ ತೊಗೊತಾ ಇದ್ದಾರೆ, ಈ ಥರದೊಂದಿಷ್ಟು ರಿಸ್ಕ್ಗಳನ್ನ ತೊಗೊತಾ ಇದ್ದಾರೆ ಅಂತ ದೇ ವಿಲ್ ಡೆಫಿನೆಟ್ಲಿ ಫೀಲ್ ಪ್ರೌಡ್. ಅದೊಂದಿದೆ. ಅದ್ರ ಜೊತೆಗೆ ಏನೆಲ್ಲ ಆಗಬಹುದು, ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಡಿಜಿಟಲ್ ಏನಂತೀವಿ ನಾವು ಇವತ್ತು, ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದರಲ್ಲಿ. ಸೊ ಒಂದೊಂದು ಪ್ಲ್ಯಾಟ್ಫಾರ್ಮ್ ಒಂದೊಂದು ಥರ ವರ್ಕ್ ಆಗುತ್ತೆ. ಆ ಪ್ಲ್ಯಾಟ್ಫಾರ್ಮ್ನ ನಾವು ಎಷ್ಟರ ಮಟ್ಟಿಗೆ ಬಳಸ್ಕೊಂಡ್ರೆ ಒಳ್ಳೆಯದು ಅಥವಾ ಅದು ಎಷ್ಟು ಅತಿಯಾದರೆ ಏನಾಗ್ಬೋದು, ಈ ಥರದ ಎಲ್ಲ ವಿಷಯಗಳು ಈ ಸಿನಿಮಾದಲ್ಲಿ ಇರೋದ್ರಿಂದ ಐ ಫೆಲ್ಟ್ ಓಕೆ, ಮಾಡೋಣ. ಅಂದರೆ ಒಂದು ಮೊದಲನೇ ನಿರ್ಮಾಣ ಅಥವಾ ಸಂಸ್ಥೆ ಪರವಾಗಿ ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂದಾಗ್ಲೂ ಏನೋ ಒಂದು ವಿಭಿನ್ನವಾಗಿರಬೇಕು. ಐ ಥಿಂಕ್ ಎಲ್ಲರೂ ಮಾಡೋದನ್ನು ಮಾಡಿದ್ರೆ ಎಲ್ರಿಗೆ ಬರೋ ರಿಸಲ್ಟೇ ಬರುತ್ತೆ. ಬೇರೆ ಏನಾದರೂ ಮಾಡಿದ್ರೆ ಆವಾಗ ನಾವು ಬೇರೆ ಥರ ಏನಾದರೂ ರಿಸಲ್ಟ್ನ ಅಪೇಕ್ಷಿಸ್ಬೋದು ಅನ್ನೋ ನಿಟ್ಟಿನಲ್ಲಿ ಬೇರೆ ರೀತಿಯೇ ಮಾಡೋಣ.